ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇದೇನಪ್ಪ ಇವನು ಇವತ್ತು ಬೈಕ್ ಬಿಟ್ಬಿಟ್ಟು ಕಾರಲ್ಲಿ ಹೋಗ್ತಾವನೆ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತೆಲ್ಲೋ ರೈಡ್ ಹೋಗ್ತಾಯಿಲ್ಲ. ಈ ನಡುವೆ ಸ್ವಲ್ಪ ಬ್ಯುಸಿ ಆದ ಕೆಲಸದಲ್ಲಿ. ಎಲ್ಲರಿಗೂ ಗೊತ್ತಿರುತ್ತೆ ಮಿಡಲ್ ಕ್ಲಾಸ್ ಹುಡುಗರು ಕಷ್ಟ ಏನು ಅಂತ. ಈ ಕಡೆ ಕೆಲಸನೂ ಮಾಡಿಕೊಂಡು ಟ್ರಿಪ್ಗಳು ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಅದಕ್ಕೋಸ್ಕರ ಇಷ್ಟು ದಿನ ಯಾವುದೇ ಟ್ರಾವೆಲ್ ವ್ಲಾಗ್ಸ್ ಮಾಡಿಲ್ಲ. ಇವತ್ತೇನು ಇದ್ಕಿದಂಗೆ ಬೈಕ್ ಬಿಟ್ಟು ಕಾರಲ್ಲಿ ಹೋಯ್ತವನೆ ಅಂತ ನೋಡ್ತಾ ಇದ್ದೀರಲ್ವಾ? ಇವತ್ತು ಸುಮ್ಮನೆ ಹಂಗೆ ಒಂದು ಇನ್ಫಾರ್ಮೇಷನ್ ವ್ಲಾಗ್ ಮಾಡೋಣ ಅಂತ. ನನಗೇನು ಗೊತ್ತು ಕಾರ್ಗಳ ಬಗ್ಗೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೂ ತಿಳಿಸ್ಕೊಡೋಣ ಅಂತ. ಯಾಕೆ ಅಂತಂದರೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಕಾರ್ ತೊಗೊಳ್ಳೋದು ಅನ್ನೋದು ತುಂಬ ಒಂದು ದೊಡ್ಡ ಕನಸಾಗಿರುತ್ತೆ. ಆದರೆ ಆ ಕಾರು ಯಾವ ಥರ ಕಾರ್ ತೊಗೋಬೇಕು, ಈಗ ಮನೇಲಿ ಆಲ್ರೆಡಿ ಕಾರ್ ಇರೋರಾದರೆ ಗೊತ್ತಿರುತ್ತೆ ನೆಕ್ಸ್ಟ್ ಯಾವ ಕಾರ್ಗೆ ಅಪ್ಗ್ರೇಡ್ ಆಗಬೇಕು ಏನು ಅಂತ. ಬಟ್ ತುಂಬ ಜನ ಮಿಡಲ್ ಕ್ಲಾಸ್ ಹುಡುಗರಿಗೆ ಅವ್ರದ್ದು ಫಸ್ಟ್ ಕಾರ್ ತೊಗೋಬೇಕು ಅನ್ನೋದು ತುಂಬ ಆಸೆ ಇರುತ್ತೆ. ಆದರೆ ಯಾವ ಕಾರ್ ತೊಗೋಬೇಕು, ಅದನ್ನು ಹೆಂಗೆ ನೋಡಬೇಕು, ಯಾವ ಥರ ತೊಗೋಬೇಕು, ಯಾವ ಗಾಡಿ ಸೂಟ್ ಆಗುತ್ತೆ ಅದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ನನಗೆ ಗೊತ್ತಿರೋ ಒಂದು ಸಣ್ಣ ಇನ್ಫಾರ್ಮೇಷನ್ನ ನಿಮಗೂ ಶೇರ್ ಮಾಡೋಣ ಅಂತ. ಯಾಕೆಂದರೆ ನಾನು ಕೆಲಸ ಮಾಡ್ತಿರೋದು ಇದೇ ಫೀಲ್ಡಲ್ಲಿ. ಹಾಗಾಗಿ ನಿಮಗೆಲ್ಲ ನನಗೆ ಗೊತ್ತಿರೋದನ್ನ ಒಂಚೂರು ನಿಮಗೂ ಹಂಚೋಣ ಅಂತ ಇದೊಂದು ಸಣ್ಣ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ, ಅದು ನಿಮ್ಗೆ ಹೆಂಗೆ ಅನಿಸುತ್ತೆ ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ಕಾರ್ ತೊಗೋಬೇಕು ಅಂದಾಗ ಎಲ್ರಿಗೂ ಯಾವ ಥರ ಕಾರ್ ತೊಗೋಬೇಕು ಅನ್ನೋದು ಫಸ್ಟ್ ಡೌಟ್ ಬರುತ್ತೆ. ಅವ್ರಿಗೆ ಯಾವ ಥರ ಬೇಕು, ಮನೇಲಿ ಎಷ್ಟು ಜನ ಇದ್ದಾರೆ, ಅವ್ರ ಬಜೆಟ್ ಏನಿದೆ, ಅದ್ರ ಮೇಲೆ ಫಸ್ಟು ಪ್ಲ್ಯಾನ್ ಮಾಡ್ಕೋಬೇಕು. ಎಕ್ಸಾಂಪಲ್, ಮನೇಲಿ 5 ಜನ ಇದ್ದೀವಿ, ನಮ್ಮ ಬಜೆಟು ಇನಿಷಿಯಲ್ ಆಗಿ 3-4 ಲಕ್ಷದಲ್ಲಿ ನೋಡ್ತೀವಿ ಅನ್ನೋದಾದರೆ ಹ್ಯಾಚ್ ಬ್ಯಾಕ್ ಸೀರೀಸು ಇಲ್ಲ ಯಾವ್ದಾದ್ರು ಒಂದು ಮಿಡಲ್ ಕ್ಲಾಸ್ ಸಿಡಾನ್ ಸೀರೀಸು ಬೆಸ್ಟ್ ಇರುತ್ತೆ. ಯಾಕೆಂದರೆ 5 ಜನ ಓಡಾಡ್ಬೋದು, ಆರಾಮಾಗಿ ಓಡಾಡ್ಬೋದು. ಇಲ್ಲ ನಾನು ಸ್ವಲ್ಪ ಟ್ರಿಪ್ಗಳು ಜಾಸ್ತಿ ಹೋಗ್ತೀನಿ, ಸ್ವಲ್ಪ ಅನ್ಇವನ್ ಟರೆನ್ಸ್ ಆ ಥರ ಜಾಗಗಳು ಜಾಸ್ತಿ ಓಡಾಡ್ತೀನಿ ಅಂಥವ್ರಿಗೆ SUVಸು ಬೆಸ್ಟು ಅಂತ ಹೇಳ್ಬೋದು. ಹಾಗೆ ನಿಮಗೊಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ ಇವತ್ತು. ನನ್ನ ಜೊತೆ ನನ್ನ ಫ್ರೆಂಡ್ ಸುನೀಲ ಅಂತಿದ್ದಾನೆ. ಅವನಿಗೆ ಇನೋವಾ ಕ್ರಿಸ್ಟಾ ತೊಗೋಬೇಕು ಅನ್ನೋ ಆಸೆ. ಬಟ್ ಅವ್ನ ಬಜೆಟ್ ಇರೋದು 10 ಲಕ್ಷ. ಮತ್ತು ಅವ್ರ ಮನೇಲಿ ಯಾರಿಗೂ ಡ್ರೈವಿಂಗ್ ಬರೋಲ್ಲ. ಇನ್ನು 10 ಲಕ್ಷ ಇನ್ವೆಸ್ಟ್ ಮಾಡಿ ಸೆಕೆಂಡ್ಸಲ್ಲಿ ಇನೋವಾ ಕ್ರಿಸ್ಟಾ ಸಿಗಲ್ಲ. 10 ಲಕ್ಷಕ್ಕೆ ನೀವು ಲೋನ್ಗೆ ಹೋಗಬೇಕು. ಸೆಕೆಂಡ್ಸಲ್ಲಿ ಲೋನ್ ಹಾಕ್ಸ್ಕೊತೀರಾ ಅಂದರೆ ನಿಮಗೆ 14-15% ಬಡ್ಡಿ ಹೋಗುತ್ತೆ. ಮತ್ತು ಇನ್ನೊಂದು, ಅವ್ರ ಮನೇಲಿ ಯಾರಿಗೂ ಗಾಡಿ ಓಡ್ಸೋಕ್ಕೆ ಬರೋಲ್ಲ. ಅಂಥ ದೊಡ್ಡ ಗಾಡಿ ತೊಗೊಂಡು ಸಣ್ಣ ಪುಟ್ಟ ಟಚ್ಗಳಾಗೇ ಆಗುತ್ತೆ ಕಲಿಯುವಾಗ, ಓಡಿಸುವಾಗ. ಅದ್ರ ಮೇಲೆಲ್ಲ ಖರ್ಚು ಮಾಡಿ ನೀವು ಮತ್ತೆ ಬಡ್ಡಿ 14-15% ಕಟ್ಕೊಂಡು ಆ ಗಾಡಿ ಯೂಸ್ ಆಗೋಲ್ಲ ಜಾಸ್ತಿ. ಆ ಥರದವ್ರು ಏನು ಮಾಡಬೇಕು ಅಂತಂದರೆ, ಫಸ್ಟು ಮನೇಲಿ ಇನ್ನೂ ಎಲ್ಲರೂ ಡ್ರೈವಿಂಗ್ ಕಲಿಬೇಕಾಗಿರೋದ್ರಿಂದ ಒಂದು ಹ್ಯಾಚ್ ಬ್ಯಾಕ್ ಕಾರು, ಸ್ವಿಫ್ಟೋ, i20ನೋ, i10ನೋ ಈ ಥರ ಯಾವುದಾದ್ರು ಒಂದು ಗಾಡಿ ತೊಗೊಂಡು ಮನೇಲಿರೋರು ಗಾಡಿ ಕಲ್ತ್ಕೊಂಡು ಆ ಗಾಡಿ ಕಂಫರ್ಟಬಲ್ ಆದಮೇಲೆ ಆಮೇಲೆ ದೊಡ್ಡ ಗಾಡಿಗೆ ಅಪ್ಗ್ರೇಡ್ ಆಗ್ಬೋದು. ಯಾಕೆಂದರೆ ಅವ್ರ ಬಜೆಟ್ 10 ಲಕ್ಷ ಇರೋದ್ರಿಂದ ಅವರಿಗೆ ಒಂದು ಚಿಕ್ಕ ಕಾರ್ ಬಂದು ನಿಮಗೆ 3-4 ಲಕ್ಷದಲ್ಲಿ ಒಳ್ಳೆ ಚೆನ್ನಾಗಿರೋ ಗಾಡಿನೇ ಸಿಗುತ್ತೆ. ಮತ್ತು ಖರ್ಚು ಕಮ್ಮಿ ಇರುತ್ತೆ ಆ ಗಾಡಿಗಳು ಕಂಪೇರ್ಡ್ ಟು ಇನೋವಾ ಕ್ರಿಸ್ಟಾ. ಸೊ ಅವರು ಆ ಥರ ಪ್ಲ್ಯಾನ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಅವ್ರಿಗೆ ಕಡಿಮೆ ಬಜೆಟಲ್ಲಿ ಗಾಡಿನೂ ಸಿಗುತ್ತೆ, ಚೆನ್ನಾಗಿರೋ ಗಾಡಿ. ಅವರೆಲ್ಲ ಓಡಿಸಿ ಕಲಿತು ಅವ್ರು ಒಂದು ಕಂಫರ್ಟಬಲ್ ಪೊಸಿಷನ್ಗೆ ಬಂದಮೇಲೆ ಆಮೇಲೆ ಬೇಕಾದರೆ ಸೆಕೆಂಡ್ಸ್ ಕಾರ್ಗೆ ಇನ್ವೆಸ್ಟ್ ಮಾಡೋದ್ರ ಬದಲು ಹೊಸ ಕಾರ್ಗೆ ಡೌನ್ ಪೇಮೆಂಟ್ ಮಾಡಿ ಹೊಸ ಗಾಡಿ ತೊಗೊಂಡ್ರೆ ಅವರಿಗೆ ಬಡ್ಡಿನೂ ಕಮ್ಮಿ ಇರುತ್ತೆ. 9-10% ಬಡ್ಡಿ ಬರುತ್ತೆ. ಅಲ್ಲಿಗೆ ನಿಮಗೆ ಒಂದು 5-6% ಬಡ್ಡಿ ಸೇವ್ ಆಗುತ್ತೆ ಹೊಸ ಕಾರ್ಗೂ ಹಳೆ ಕಾರ್ಗೂ. ಆದಷ್ಟು ಯೂಸ್ ಕಾರ್ನ ತಗೊಳ್ಳೋರು ಫುಲ್ ಬಜೆಟಲ್ಲಿ ಸಿಗೋವಂಥ ಗಾಡಿಗಳನ್ನ ಪ್ಲ್ಯಾನ್ ಮಾಡಿ. ಯಾಕೆಂದರೆ ನಿಮಗೆ ಸ್ವಲ್ಪ ದುಡ್ಡು ಸೇವ್ ಆಗುತ್ತೆ. ಯಾಕೆಂದರೆ ವೆಹಿಕಲ್ ಮೇಲೆ ಇನ್ವೆಸ್ಟ್ ಮಾಡೋದು ಯಾವತ್ತಿದ್ರೂ ಡಿಪ್ರಿಸಿಯೇಷನ್ ಅಸೆಟ್ಸೆ, ನಿಮ್ಗೆ ಯಾವತ್ತೂ ಅದು ಗ್ರೋ ಆಗೋಲ್ಲ. ಆ ಥರ ಗ್ರೋ ಆಗೋವಂಥ ಮಾಡಲ್ಗಳು ಕೆಲವೊಂದಿದೆ, ಅದು ಕಲೆಕ್ಟರ್ಸ್ ಎಡಿಷನ್ ಅಂತಾರೆ. ಅಂಥ ಗಾಡಿಗಳು ಸಿಗೋದು ರೇರು. ಸೊ ನಾರ್ಮಲ್ಲಾಗಿ ಮನೆ ಯೂಸ್ಗೆ, ಫ್ಯಾಮಿಲಿಗೆ ಅಂತ ತೊಗೊಳ್ಳುವಾಗ ಆದಷ್ಟು ನಿಮ್ಮ ಬಜೆಟ್ ಪ್ಲ್ಯಾನ್ ಮಾಡಿಕೊಂಡು ಮನೆ ಮೇಲೆ ತುಂಬ ಸ್ಟ್ರೆಸ್ ಆಗದಿರೋ, ನಿಮ್ಮ ಬಜೆಟ್ ಮೇಲೆ ನಿಮಗೆ ಜಾಸ್ತಿ ಸ್ಟ್ರೆಸ್ ಆಗದಿರೋ ಥರ ಪ್ಲ್ಯಾನ್ ಮಾಡಿ. ಹಾಗೆ ನಿಮಗೆಲ್ಲ ಯಾವ ಥರ ಗಾಡಿ ತೊಗೋಬೇಕು ಅನ್ನೋ ಆಸೆ ಇದೆ, ನಿಮ್ಮದು ಫೇವ್ರೆಟ್ ಡ್ರೀಮ್ ಕಾರ್ ಯಾವುದು? ಈಗ ಫಸ್ಟ್ ಕಾರ್ ಅಂತ ತೊಗೊಳ್ಳುವಾಗ ಯಾವ್ದು ತೊಗೋಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಕಮೆಂಟಲ್ಲಿ ನನಗೆ ತಿಳಿಸಿ. ನಿಮಗೆ
ಕಾರ್ಗಳ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಆ ಕ್ವಶನ್ಸ್ನ ಕೇಳಿ, ಆದಷ್ಟು ಎಲ್ಲದಕ್ಕೂ ನಾನು ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಕೇಳಿ, ಯಾವುದ್ರ ಮೇಲೆ ಬೇಕು, ಯಾವ ಥರ ಬೇಕು ಅಂತ ಅದ್ರ ಮೇಲೆ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ. ಯೂಸ್ಡ್ ಕಾರು ಎಂತಕ್ಕೆ, ಯೂಸ್ಡ್ ಕಾರಲ್ಲಿ ಯಾವ ಕಾರ್ ತೊಗೋಬೇಕು, 5 ಸೀಟ್ರ್ ತೊಗೋಬೇಕಾ, 7 ಸೀಟ್ರ್ ತೊಗೋಬೇಕಾ? ಫಸ್ಟ್ ಆಪ್ಷನ್, ನಿಮ್ಮ ಬಜೆಟ್ ಏನಿರುತ್ತೆ ಅದನ್ನು ಡಿಸೈಡ್ ಮಾಡಿ, ಆಯಿತಾ? ಆ ಬಜೆಟ್ ಮೇಲೆ ಯಾವ ಗಾಡಿ ಹೋಗ್ಬೋದು, ಯಾವ ಬ್ರ್ಯಾಂಡ್ ಹೋಗ್ಬೋದು ಅದನ್ನು ನೋಡೋಣ. ಈಗ ನೀವು ಮನೆಗೆ ಇನಿಷಿಯಲಾಗಿ ಪ್ರೈಮರಿ ಕಾರ್ ತೊಗೋತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು ರೆಗ್ಯುಲರ್ ಹ್ಯಾಚ್ ಬ್ಯಾಕ್ ಅಥವಾ ಸಿಡಾನ್ ಒಳ್ಳೆಯದು. ಯಾಕೆ ಅಂತಂದರೆ ಮನೇಲಿ ನಾವು 4 ಜನ ಇದ್ದೀವಿ, ಇಲ್ಲ 5 ಜನ ಇದ್ದೀವಿ ಅಷ್ಟೇ ಓಡಾಡೋದು ಅಂತಂದರೆ ಈ ಗಾಡಿಗಳು ಬೆಸ್ಟ್ ಇರುತ್ತೆ. ನಿಮಗೆ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬೋದು, ನೀವು ಹೈವೇ ಜರ್ನೀಸ್ಗೂ ಹೋಗ್ಬೋದು, ಸಿಟಿ ಪರ್ಪಸಲ್ಲೂ ಯೂಸ್ ಮಾಡ್ಕೋಬೋದು, ಮತ್ತು ಅಪರೂಪಕ್ಕೆ ತೆಗೆಯೋದ್ರಿಂದ ಇದೇ ಸಾಕು. ಸೊ ಅದರಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಬರುತ್ತೆ. ಹ್ಯಾಚ್ ಬ್ಯಾಕ್ಸಲ್ಲಿ, ಸಿಡಾನ್ಸಲ್ಲಿ ನಿಮಗೆ ಸ್ವಿಫ್ಟ್ ಬರುತ್ತೆ, i20 ಬರುತ್ತೆ, ಸ್ಯಾಂಟ್ರೋ ಬರುತ್ತೆ, i10 ಬರುತ್ತೆ, ವರ್ನಾ ಬರುತ್ತೆ, ಹೋಂಡಾ ಸಿಟಿ ಬರುತ್ತೆ, ಡಿಸೈರ್ ಬರುತ್ತೆ, ಇಷ್ಟು ಆಪ್ಷನ್ಸ್ ಬರುತ್ತೆ. ನೀವು ಬೇಸಿಕಲಿ ಯಾವ ಥರ ಟ್ರಾವೆಲ್ ಮಾಡ್ತೀರಾ ಅದ್ರ ಮೇಲೆ, ಇಲ್ಲ ಜಾಸ್ತಿ ನಾನು ಸಿಟಿ ಪರ್ಪಸಲ್ಲೇ ಓಡಾಡ್ತೀನಿ, ಸಿಟಿ ಕಮ್ಯೂಟ್ಸ್ ಜಾಸ್ತಿ ಮಾಡ್ತೀನಿ ಅಂದರೆ ಹ್ಯಾಚ್ ಬ್ಯಾಕ್ ಹೋಗೋದು ತುಂಬ ಒಳ್ಳೆ ಆಪ್ಷನ್ನು. ಯಾಕೆಂದರೆ ನಿಮಗೆ ಗಾಡಿ ಚಿಕ್ಕದಾಗಿರುತ್ತೆ, ಕಾಂಪ್ಯಾಕ್ಟಾಗಿರುತ್ತೆ, ಸಿಟಿಲಿ ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ನಾವು ಜಾಸ್ತಿ ಟ್ರಿಪ್ಗಳು ಹೋಗ್ತೀವಿ, ಹೈವೇ ಜರ್ನಿ ಜಾಸ್ತಿ ಅಂದರೆ ಸಿಡಾನ್ಗೆ ಹೋಗ್ಬೋದು. ಇಲ್ಲ ನಾವು ಮಲ್ಟಿ ಟೆರೈನು, ನಮ್ಮ ಮನೇಲಿ ಜನ ಜಾಸ್ತಿ, ಈ ಥರ ಯೋಚನೆ ಮಾಡೋರಿಗೆ SUVಸು ಬೆಟ್ರ್ ಆಪ್ಷನ್ನು. ನೀವು ಅಲ್ಲಿ ನೋಡ್ಬೋದು ಒಂದು ಎಕ್ಸೆಲ್, ಅದು ಬಂದು MPV. ಇದು ಬಂದು MPV, ಇದು ಬಂದು 6 ಸೀಟರ್ ಗಾಡಿ. ಸೊ ಮನೇಲಿ 5 ಜನಕ್ಕಿಂತ ಜಾಸ್ತಿ ಇದ್ದೀವಿ ಅನ್ನೋರು ಈ ಗಾಡಿಗೆ ಹೋಗ್ಬೋದು, ಈ ಥರ ಗಾಡಿಗಳಿಗೆ. ಇದು ಎರ್ಟಿಗಾ, ಇನೋವಾ. ಸೊ ಅದು ನಿಮ್ಗೆ ಅದೇ ಥರ ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದ್ರ ಮೇಲೆ ನೀವು ಗಾಡಿ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಅದ್ರ ಮೇಲೆ ನೀವು ಯೂಸ್ಡ್ ಕಾರ್ ತೊಗೋಬೇಕಾ ಇಲ್ಲ ಹೊಸ ಗಾಡಿ ತೊಗೋಬೇಕಾ ಅದನ್ನು ಡಿಸೈಡ್ ಮಾಡ್ಕೋಬೋದು. ಇನ್ನು ಯೂಸ್ಡ್ ಕಾರ್ ವಿಚಾರಕ್ಕೆ ಬಂದಾಗ ನಿಮಗೆ ನೆಕ್ಸ್ಟ್ ಡೌಟ್ ಬರೋದು, ಯೂಸ್ಡ್ ಕಾರ್ ತೊಗೊಂಡ್ರೆ ಯಾವ ಥರ ಚೆಕ್ ಮಾಡಬೇಕು. ಯಾಕೆಂದರೆ ಈಗ ಬ್ಯಾಂಗ್ಳೂರಲ್ಲಿ ತುಂಬ ಯೂಸ್ಡ್ ಕಾರ್ ಡೀಲರ್ಸ್ ಇದ್ದಾರೆ, ಎಲ್ಲರ ಹತ್ರನೂ ಯೂಸ್ಡ್ ಕಾರ್ಗಳು ಸಿಗುತ್ತೆ. ಬಟ್ ಆ ಗಾಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿಲ್ಲ, ಗಾಡಿ ಆಕ್ಸಿಡೆಂಟ್ ಆಗಿದೆಯಾ ಆಗಿಲ್ವಾ, ಏನಾದ್ರು ರಿಪೇರ್ ವರ್ಕ್ಸ್ ಆಗಿದೆಯಾ ಆಗಿಲ್ವಾ, ಇದನ್ನೆಲ್ಲ ಹೆಂಗೆ ಕಂಡುಹಿಡಿಬೇಕು, ಹೆಂಗೆ ನೋಡಬೇಕು, ಇದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ. ಅದಕ್ಕೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾಯಿರಿ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದರಲ್ಲಿ ಯೂಸ್ಡ್ ಕಾರ್ ತೊಗೊಳ್ಳುವಾಗ ಏನೇನು ನೋಡಬೇಕು, ಏನೇನು ನೋಡಬಾರ್ದು, ಇದನ್ನೆಲ್ಲ ನೋಡೋಣ, ಆಯಿತಾ? ಥ್ಯಾಂಕ್ ಯು. ಮತ್ತು ಇನ್ನೊಂದು, ನಿಮಗೆ ಯಾವ ಕಾರ್ ತೊಗೋಬೇಕು ಅಂತ ಆಸೆ ಇದೆ, ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ಕಾರ್ ಇದ್ದರೆ ಯಾವ ಕಾರ್ ಇದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.